ಇಂದು ಮೊಳಕಾಲ್ಮೂರು ತಾಲೂಕು ಬಿಜಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡದ ಅನುದಾನವನ್ನು ಕರ್ನಾಟಕ ಮಹಾಮಂಡಳಿ ವತಿಯಿಂದ 2,25,000 ರೂಪಾಯಿಗಳ ಚೆಕ್ ಅನ್ನು ಶಿಮುಲ್ ಜಿಲ್ಲಾ ನಿರ್ದೇಶಕರಾದ ಗೌರವಾನ್ವಿತ ಸನ್ಮಾನ್ಯ ಶ್ರೀಯುತ ಬಿಸಿ ಸಂಜೀವಮೂರ್ತಿರವರು ಬಿಜಿಕೆರೆ ಸಂಘದ ಅಧ್ಯಕ್ಷರಾದ ಅಶೋಕ್ ರೆಡ್ಡಿ ಹಾಗೂ ಕಾರ್ಯದರ್ಶಿ ಕೀರ್ತಿಕುಮಾರ್ ರವರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿ ನಯಾಜ್ ಬೇಗ್ ಹಾಗೂ ಅನ್ವರ್ ಮೇಷ್ಟ್ರು, ಬುಕಂಬೂದಿ ಜಗದೀಶ್, ಚೋಳೂರು ಅಂಜನಮೂರ್ತಿ ಹಾಗೂ ಚಳ್ಳಕೆರೆ ಉಪವಿಭಾಗ ಕಚೇರಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರದಿ ಅರುಣ್ ಕುಮಾರ್ ಎಸ್. ದೊಡ್ಡುಳ್ಳಾರ್ತಿ, ಜ್ಞಾನಜ್ಯೋತಿ ಕನ್ನಡ ನ್ಯೂಸ್, ಚಿತ್ರದುರ್ಗ. ಶಿವಮೊಗ್ಗ ಹಾಲು ಒಕ್ಕೂಟದಿಂದ ಬಿಜಿಕೆರೆಯಲ್ಲಿ ಭಾಳ ದಿವಸದಿಂದ ಸ್ವಂತ ಕಟ್ಟಡ ಇರಲಿಲ್ಲ. ಅಲ್ಲಿ ಜಾಗ ತಗೊಂಡ್ರು. ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಅವರು ಭಾಳ ವ್ಯವಸ್ಥಿತವಾಗಿ ಅಲ್ಲಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳೆಲ್ಲ ಸೇರಿಕೊಂಡು ಹೊಸ ಬಿಲ್ಡಿಂಗ್ ಕಟ್ಟಡ ಬೇಕು ಅಂತ ಹೇಳಿದರು. ನಾವು ಒಕ್ಕೂಟದಿಂದ ಅದಕ್ಕೆ 3 ಲಕ್ಷ ರೂಪಾಯಿ ಮತ್ತು KMFನಿಂದ 4.5 ಲಕ್ಷ ರೂಪಾಯಿ ಮತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ಅವರು 1.5 ಲಕ್ಷ ಕೊಡ್ತಾರೆ. ಇದು ಈಗಾಗಲೇ ಬಿಲ್ಡಿಂಗ್ ಎಲ್ಲ RCC ಆಗಿ ಎಲ್ಲ ಕಟ್ಟಡ ಇದಾಗಿದೆ. ಇದು ಅನುದಾನ ಇದೆ, ಇದೇನು ವಾಪಸ್ ಕಟ್ತಕ್ಕಂಥ ಹಣ ಅಲ್ಲ. ಮತ್ತು ಈಗ ಹಾಲೂ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಆ ಭಾಗದಲ್ಲಿ ನಾವು BMCಯನ್ನು ಮಾಡಬೇಕು ಅಂತಂದೇಳಿ ಸಹ ಈಗಾಗಲೇ ಪ್ಲಾನಲ್ಲಿ ಸೇರಿಸಿದ್ದೀವಿ. 1 ವರ್ಷ ಅದೇ ಕಟ್ಟಡದಲ್ಲಿ BMC ಕಟ್ಟಡವನ್ನು ಮಿಷಿನನ್ನು ಹಾಕಿರ್ತಕ್ಕಂಥ ಒಂದು ಕೆಲಸನ ಮಾಡ್ತೀವಿ. ಸುಮಾರು ಅದು ಒಂದು 20 ಲಕ್ಷ ರೂಪಾಯಿ ಅಂದಾಜು ಅದು ಫ್ರೀಯಾಗಿ ನಮ್ಮ ಒಕ್ಕೂಟದಿಂದ ಮತ್ತು KMFನಿಂದ ಅದನ್ನು ಕೊಡ್ತಾಯಿದ್ವಿ. ಅದನ್ನು ಆಡಳಿತ ಮಂಡಳಿಯವರು ಆದಷ್ಟು ಬೇಗ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿದರೆ ಅದನ್ನು ಮಂಜೂರಾತಿ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗಾಗಲೇ 1.5 ಲಕ್ಷ ರೂಪಾಯಿ ಒಕ್ಕೂಟದ ಹಣ ಅಂತ ಬಿಡುಗಡೆ ಮಾಡಿತ್ತು. ಇವತ್ತು KMFನ 4.5 ಲಕ್ಷದಲ್ಲಿ 2.5 ಲಕ್ಷ ರೂಪಾಯಿ ಇವತ್ತು ಬಿಡುಗಡೆ ಮಾಡಿದ್ವಿ. ಕಟ್ಟಡ ಈಗ ಪೂರ್ಣ ಆಗಿ ಅದು ಎಲ್ಲ ಹೆಸರು ಎಲ್ಲ ಬರೆಸಿದ ಮೇಲೆ ಉಳಿದಿರ್ತಕ್ಕಂಥ 2.25 ಲಕ್ಷ ಮತ್ತು 1.5 ಲಕ್ಷ ಹಣನ ತಕ್ಷಣ ಬಿಡುಗಡೆ ಮಾಡ್ತಕ್ಕಂಥ ಕೆಲಸನ ಮಾಡ್ತೀವಿ. ಈ ಥರ ಸುಮಾರು ನಮ್ಮ ವಿಭಾಗ ಚಳ್ಳಕೆರೆ, ಮೊಳಕಾಲ್ಮೂರು ಇದರಲ್ಲೇ ಸುಮಾರು ಒಂದು 8 ಕಡೆ ಕಟ್ಟಡಗಳು ಆಗ್ತಾಯಿದ್ದಾವೆ. ಸುಮಾರು 5 ಕಡೆ BMC ಕಟ್ಟಡಗಳು ಆಗ್ತಾಯಿದ್ದಾವೆ. ಇದು ಹೊಸದಾಗಿ ಎಲ್ಲವೂ ಪ್ರಗತಿಯಲ್ಲಿ ಇದ್ದಾವೆ. ಇದು ಅನುದಾನ ಆಗಿದೆ, ಏನು ಯಾವುದೇ ಸಾಲ ಅಲ್ಲ, ಏನಲ್ಲ. ಇದು ಫ್ರೀಯಾಗಿ ಕೊಡ್ತಕ್ಕಂಥ ಅನುದಾನ ರೈತರಿಗೆ ಅನುಕೂಲ ಆಗ್ತದೆ. ಸಂಘದ ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ